ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರ್ತಕ್ಕಂತಹ ಒಂದು ಘಟನೆ, ಅದು ಕೂಡ ಕುಡಿದ ಮತ್ತಿನಲ್ಲೇ ನಡೆದಿರ್ತಕ್ಕಂಥದ್ದು. ಕುಡಿದ ಮತ್ತಿನಲ್ಲಿ ಕಲ್ಲಿನಿಂದ ಜಜ್ಜಿ ವ್ಯಕ್ತಿಯೊಬ್ಬನ ಬರ್ಬರ ಕೊಲೆ ನಡೆದಿರ್ತಕ್ಕಂಥ ಘಟನೆ ಹಾವೇರಿ ತಾಲೂಕು ಕಬ್ಬೂರು ಗ್ರಾಮದಲ್ಲಿ ನಡೆದಿರೋದು. ನಿಂಗಪ್ಪ ಕರಿಗಾರ್ ಅಂತ 40 ವರ್ಷದ ವ್ಯಕ್ತಿ ಕೊಲೆಯಾದ ದುರ್ದೈವಿ. ಶಿವು ಪಟ್ಟೇದವರ್ ಎಂಬಾತನಿಂದ ನಿಂಗಪ್ಪನ ಕೊಲೆಯಾಗಿರೋದು. ಅಕ್ಕಪಕ್ಕ ಇರುವ ಮೃತ ನಿಂಗಪ್ಪ, ಆರೋಪಿ ಶಿವು ಮನೆಗಳು ಎರಡು ಕೂಡ ಅಕ್ಕಪಕ್ಕದ ಮನೆಗಳು. ಅವರಿಬ್ಬರು ಕೂಡ ತಿಂಗಳ ಹಿಂದೆ ಇಬ್ಬರ ನಡುವೆ ಗಲಾಟೆಯಾಗಿತ್ತು. ನಿಂಗಪ್ಪನ ಮೇಲೆ ಹಲ್ಲೆ ಮಾಡಿದ್ದ ಶಿವು ಪಟ್ಟೇದವರ್. ಇವತ್ತು ಬೆಳಗ್ಗೆ ಮತ್ತೆ ಗಲಾಟೆಯಾಗಿದೆ, ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಸಣ್ಣ ಸಣ್ಣ ವಿಚಾರ, ಈ ಅಕ್ಕಪಕ್ಕದವ್ರ ಮನೆಯ ಗಲಾಟೆಗಳಿರ್ತವಲ್ಲ ಆ ಥರ ಏನೇನೋ ಸಣ್ಣ ಸಣ್ಣ ವಿಚಾರಕ್ಕೆ ಆಗಾಗ್ಗೆ ಗಲಾಟೆ ಆಗ್ತಿರುತ್ತೆ. ಇವತ್ತು ಅದು ತಾರಕಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಊರಲ್ಲಿ ಇವತ್ತು ಬೆಳಗ್ಗೆ ಒಂದು 10:30 ಸುಮಾರಿಗೆ ಒಬ್ಬರು ನಿಂಗಪ್ಪ ಅನ್ನೋರಿಗೆ ಕಲ್ಲಿನಿಂದ ಹೊಡೆದು ಈ ಥರ ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಬಂತು. ವೆರಿಫೈ ಮಾಡಿ ನೋಡಲಾಗಿ ಶಿವಪ್ಪ ಅನ್ನೋರು ಅಕ್ಕಪಕ್ಕ ಮನೆಯವರು ನೇಬರ್ಸು. ನೀರಿನ ವಿಚಾರ, ಕಸದ ಚೆಲ್ಲೋ ವಿಚಾರದಲ್ಲಿ ನೇಬರ್ಸಿಗೆ ಸ್ವಲ್ಪ ಜಗಳ ಇತ್ತು. ಹಾಗಾಗಿ ನನಗೆ ಅವನಲ್ಲಿ ಕೂತಿದ್ದ, ನನಗೆ ಸಿಟ್ಟು ಬಂದು ಹೊಡೆದು ಸಾಯಿಸಿದ್ದೀನಿ ಅಂತ ಹೇಳಿ ಇಲ್ಲಿ ಹೊಲಿಗೆ ಬಿದ್ದದ್ದು 9 ಹೊಲಿಗೆ ಅವರು ಡ್ರಿಂಕ್ ಮಾಡ್ತಾರ್ರಿ. ನಮ್ಮ ಮಾವನು ಸ್ವಲ್ಪ ಡ್ರಿಂಕ್ ಮಾಡ್ತಿದ್ರಿ, ಅವರು ಡ್ರಿಂಕ್ ಮಾಡ್ತಿದ್ರಿ. ದುಡ್ಕೊಂಡ್ ತಿನ್ನರ್ರಿ, ನಾವು ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ, ದುಡ್ಕೊಂಡ್ ತಿನ್ನಡ್ರಿ. ಇವನು ಕೆಲ್ಸಕ್ಕೆ ಹೋಗಿ ನಮ್ಮ ಅಕ್ಕ ಒಂದೆರಡು ಸಂಘ ಕಟ್ಟಿ ಬರಕ್ಕೆ ಹೋಗ್ಯಾಳ. ಹಿಂದ್ಗೊಟ್ಟ ನಾ ಬಂದು ಇಲ್ಲೇ STD ಅಂತಲ್ಲಿ ಇರ್ತಾನೆ, ನೀವು ಹೋಗಿ ಕಟ್ಟಿ ಬಾರವ ಅಂತಂದ. ಅವರು ಹಿಂದೊಂದು ಜಗಳ ಮಾಡಿ ತಲೆ ಹೊಡೆದದ್ದ. ಇಲ್ಲೇ ಊರನ್ನರಿಗೆ ಸೇರಿಸಿ ನಾವು ಮಕ್ಳು ಮರಿದ್ದಾರೆ, ಅವರು ಮಕ್ಳು ಮರಿದ್ದಾರ್ರಿ. ಕೋರ್ಟ್ ಕಚೇರಿ ಬೇಡಪ್ಪ. ನನ್ನ ಗಂಡಗೆ ಜಲಮ್ ಹೆಂಗೆ ಹೋಗೈತೆ ಹಂಗೆ ಹೋಗ್ಬೇಕ್ರಿ. ಯಾವ್ದ್ರ ಸಂಬಂಧ ಇಲ್ರಿ. ಅವರು ನಾವು ಸುಖ ಸುಮ್ಮನ ನ್ಯಾಯ ಮಾಡ್ಯಾನ್ರಿ. ಸೆರೆದ ಅಂಗಡಿ ಸೆರೆ ಕುಡಿಯಕ್ಕೆ ಹೋಗಿ ಇಬ್ಬರು ಸೇರ್ಕೊಂಡು ಅವನೇನಂದಿಲ್ಲ, ಇವನು ಏನಂದಿಲ್ಲ. ಸುಖ ಸುಮ್ಮನ ಹೆಂಡ್ತಿ ಅಂಡ್ರ ಅಂತೇಳಿ ನಮ್ಗೆ ಬೇಯ್ದು ಆಗ್ತಂಗೆ ಯಾರು ಆಗ್ಬೇಕ್ರಿ. ನಾವು ಬೇರೆ ಅಲ್ಲ. ಕಳ್ಬಳ್ಳಿ ಆದ್ರೂ ನಮ್ಗೆ ಇಷ್ಟು ಮೋಸ ಮಾಡ್ಯಾರ್ರಿ. ಬೇಕಂತ ಅದೇನು ಸುದ್ದಿ ಇಲ್ರಿ. ಚರಂಡಿ ನೀರಿನ ಸಂಬಂಧ ಯಾವುದು ಇಲ್ರಿ. ಬೇಕಂತಾನೆ ಸುಖ ಸುಮ್ಮನ ಹೊಡ್ದಾನ್ರಿ. ಅವ್ರ ಅಪ್ಪ ಬರ್ತದ್ರಿ.